ಎಮ್ ಟಿ ಟೈಪ್ ರೌಂಡದು, ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ತಾಯಿದ್ದು ಹಳೆ ಟ್ರೆಂಡ್. ಅದ್ರ ನಂತರ ಬಂದಿತ್ತು ಈ ಥರದ್ದು. ಇಲ್ಲಿ ನಿಮಗೆ ಏನಾಗುತ್ತೆ, ಫ್ರೂಟ್ಗೆ ಇದು ಮಸಾಜು ಆಗುತ್ತೆ ಈ ಥರ. ಇದು ಆಲ್ರೆಡಿ ಸ್ವಲ್ಪ ಸಾಲ್ಟ್ ಇದೆ. ಆಮೇಲೆ ಲೈಟ್ ಆನ್ ಆಗುತ್ತೆ ಇದರಲ್ಲಿ. ಈಗ ಫಿಕ್ಸಿಂಗ್ ಟಬ್ಗಳು ಬರುತ್ತೆ, ನಾನು ಮಾಡಿಸಿದ್ದೀನಲ್ಲ ಆ ಥರ. ಅದರಲ್ಲೂ ಸಹ ನಾನು ಲೈಟ್ ಇರೋದು ತಗೊಂಡಿಲ್ಲ. ಅದರಲ್ಲಿ ಲೈಟ್ ಎಫೆಕ್ಟ್ ಆದಾಗ ಒಂಚೂರು ನೋಡ್ಲಿಕ್ಕೆ ಆ ಫೀಲ್ ಚೆನ್ನಾಗಿರುತ್ತೆ. ಅದು ಫಿಕ್ಸಿಂಗ್ ಟಬ್ಬು ಇದೊಂದು. ಇಲ್ಲ ಏನೂ ಇಲ್ಲ ಅಂದರೆ ನೀವು ನಿಮ್ಮ ಮನೆಯವ್ರಿಗೆ ಅಥವಾ ಯಾರಿಗೂ ಮಾಡ್ತೀರಿ ಮನೆಯಲ್ಲಿ ಅಂದರೆ ಒಂದು ರೌಂಡು ಟಬ್ಬು, ಉಗುರು ಬೆಚ್ಚಗಿರೋ ನೀರು ತಣ್ಣಗಾಗಬೇಕು, ಇನ್ನೊಂದ್ಸಲ ಬಿಸಿ ಮಾಡಿ ಹಾಕೋಬಹುದು. ನೀರನ್ನ ಬಿಸಿ ಮಾಡಿ ಅದಕ್ಕೆ ಈ ಸಾಲ್ಟ್ನ ಹಾಕ್ತೀನಿ. ಇದು ಪೆಡಿಕ್ಯೂರ್ಗೆ ಅಂತಲೇ ರೆಡಿ ಮಾಡಿರುವಂತಹ ಸಾಲ್ಟ್, ಮಿಂಕ್ಯೂ ಪೆಡಿಕ್ಯೂರ್ ಸಾಲ್ಟ್ ಎರಡಕ್ಕೂ ಸಹ ಹಾಕೋಬಹುದು. ಮನೆ ಸಾಲ್ಟು ಸಹ ಯೂಸ್ ಮಾಡಿ, ಏನೂ ಪ್ರಾಬ್ಲಮ್ ಏನಿಲ್ಲ. ಅದಕ್ಕೊಂದು ಸ್ವಲ್ಪ 2 ಹನಿ ನಿಂಬೆ ಹಣ್ಣು ಹಾಕ್ಕೊಳ್ಳಿ, ನಿಂಬೆ ರಸ ಅಂದರೆ ಹನಿ ಅದು ದಪ್ಪಗಳು ಹಾಕ್ಕೊಳ್ಳಿ. ಅಲ್ಲಿಗೆ ಏನಾಯಿತು, ನಿಮ್ಮದು ವಾಟರ್ ರೆಡಿ ಆಯಿತು. ನಾನು ಅದಕ್ಕೂ ಮುಂಚೆನೇ ಹೇಳಿದ್ದೆ ನೇಲ್ ಪಾಲಿಶ್ ರಿಮೂವ್ ಮಾಡಬೇಕು ಅಂತ. ಪೆಡಿಕ್ಯೂರ್ ಆಗಲಿ ಮೆನಿಕ್ಯೂರ್ ಆಗಲಿ ಇದನ್ನು ಅಸಿಟೋನ್ ಅಂತ ಕರಿತೀವಿ. ಈ ಥರ ಸಿಕ್ಕಾಗ ನೀವು ಚಿಕ್ಕ ತಗೊಂಡ್ರೆ ನೇಲ್ ಪಾಲಿಶ್ ರಿಮೂವರ್ ಅಂತಲೇ ಇರುತ್ತೆ. ಇದನ್ನು ಕಾಟನ್ನಲ್ಲೇ ನೀಟಾಗಿ ರಿಮೂವ್ ಮಾಡಬೇಕು. ಹೇಳೋಣ, ರಿಮೂವ್ ಮಾಡಿ ಆದ ನಂತರ ನೀರೊಳಗೆ ಕೈ ಇಡೋದಕ್ಕೂ ಮುಂಚೆ, ನೀರೊಳಗೆ ಕಾಲು ಇಡೋದಕ್ಕೂ ಮುಂಚೆನೇ ನೇಲ್ ಕಟ್ ಆಗಬೇಕು. ಯಾಕೆ ಇದು ನೀಟಾಗಿ ಕಟ್ ಆಗುತ್ತೆ ಡ್ರೈ ಇದ್ದವಾಗ. ಅದೇ ನಾವು ನೀರಲ್ಲಿ ನೆನೆಸಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಮತ್ತು ನಾವು ಯಾವುದೋ ಒಂದು ಸ್ವಲ್ಪ ಕಟ್ ಮಾಡಬೇಕಂತ ಇರ್ತೀವಿ, ಅದು ಜಾಸ್ತಿ ಕಟ್ಟಾಗಿಲ್ಲ. ಈ ಉದ್ದ ನೀವು ಬಳಸಬೇಕು ಅಂತ ಇದ್ದವ್ರಿಗೆ ನಾವು ಆಮೇಲೆ ಕಟ್ ಮಾಡೋಕ್ಕೆ ಕಷ್ಟ. ಆಮೇಲೆ ಶೇಪ್ ಮಾಡಿ ಉಜ್ಜೋಕ್ಕಾಗಲ್ಲ. ಈ ಶೇಪ್ನ ಬರುತ್ತಲ್ಲ, ಈ ಶೇಪ್ನಲ್ಲಿ ಚೆನ್ನಾಗಿದೆ. ಅಂದರೆ ನೀವು ಬ್ರ್ಯಾಂಡೇ ತೊಗೋಬೇಕಂತಾನಿಲ್ಲ. ಇದು ನೋಡಿ ಹಾಡು ಇದು ಮೇಲೂ ತೆಗೆಯೋದು. ಬಟ್ ಇದನ್ನು ನೋಡಿ ಇದು ಬೇರೆದಕ್ಕೆ ಯೂಸ್ ಮಾಡೋದು. ಮಸಾಜ್ ಕೊಡಬೇಕು, ನಮಗೆ ಕಲರ್ ಬರೋದು, ಅವ್ರಿಗೆ ರಿಲ್ಯಾಕ್ಸ್ ಆಗೋದು. ಮತ್ತು ಈ ಪಾರ್ಟ್ಗಳು ಇದನ್ನು ನೀವು ಕ್ಲಾತಲ್ಲೇ ಒರೆಸ್ಕೊಳ್ಳಿ ಸಾಧ್ಯ ಆದಷ್ಟು. ನಾವು ಆ ಸ್ಪಾಂಜ್ ಇರುತ್ತೆ ಇಟ್ಟಿರ್ತೀನಿ, ಬಟ್ ಸ್ಪಾಂಜಲ್ಲಿ ಅಷ್ಟು ನೀಟಾಗಿ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಟೈಮ್ ಹಿಡಿಯುತ್ತೆ. ಇಲ್ಲ ಸ್ಪಾಂಜ್ ಯೂಸ್ ಮಾಡ್ತೀನಿ ಅಂದರೆ ಸ್ಪಾಂಜ್ ಯೂಸ್ ಮಾಡ್ಬೋದು, ಇಲ್ಲೂ ಸ್ಟಾಕ್ ಇದೆ. ಸಾಧ್ಯ ಆದಷ್ಟು ಒಬ್ರಿಗೆ ಯೂಸ್ ಮಾಡಿ ಇನ್ನೊಬ್ರಿಗೆ ಬೇಡ. ಕ್ಲಾತ್ ಆದರೆ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಯಾಕೆ ಅವ್ನು ಸಪ್ರೇಟ್ ಸ್ಕಿನ್ ಬೇಸಿಕ್ ಯೂಸ್ ಮಾಡೋದನ್ನ ಹ್ಯಾಂಡ್ಸ್ ಲೆಗ್ಗಿಗೆ ಯೂಸ್ ಮಾಡಿದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. ಯಾಕೆ ಅಂತಂದರೆ ಇವು ಸ್ವಲ್ಪ ಹಾರ್ಡ್ ಇರುತ್ತೆ. ನಿಮಗೆ ನನಗೆ ಆಲ್ರೆಡಿ ಒಂಥರ ಉರಿ ಫೀಲ್ ಆಗ್ತಿದೆ. ಎಲ್ರಿಗೂ ಹೈಡ್ರೇಷನ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಬರೀ ಜಸ್ಟ್ ಕ್ರೀಮ್ ಹಾಕಿದ್ದು ಎಷ್ಟು ಚೇಂಜಸ್ ಇದೆ.